ಎಸ್ ಮಂಗಳೂರಿನಿಂದ ಭಾರಿ ಮಳೆಯ ಸುದ್ದಿಯ ಅವಾಂತರ ಬರ್ತಾ ಇದೆ. ಮಳೆ ಅವಾಂತರದ ಸುದ್ದಿ ಇದು. ಮಂಗಳೂರಿನಲ್ಲಿ ಭಾರಿ ಮಳೆಗೆ ರಸ್ತೆ ಮೇಲೆ ಗುಡ್ಡ ಕುಸಿತವಾಗಿದೆ. ಮಂಗಳೂರು ನಗರದ ಕದ್ರಿ ಸರ್ಕ್ಯೂಟ್ ಹೌಸ್ ಬಳಿ ಈ ಘಟನೆ ಸಂಭವಿಸಿದೆ. ಮಂಗಳೂರಿನ ಕೆಪಿಟಿಯಿಂದ ಬಿಜೈಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು ನೋಡ್ತಾ ಇದ್ದೀರಿ. ಈ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜನ ಸಂಚಾರ ಇಲ್ಲದೇ ಇದ್ದರಿಂದ ಅನಾಹುತ ತಪ್ಪಿದೆ. ಇಲ್ಲವಾದರೆ ಭಾರಿ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸದ್ಯ ಭರದಿಂದ ಸಾಗ್ತಾ ಇದೆ ಆ ಗುಡ್ಡ ಕುಸಿತದ ತೆರವು ಕಾರ್ಯಾಚರಣೆ. 2 JCBಗಳ ಮೂಲಕ ಮಣ್ಣು ತೆರವು ಮಾಡಿದ್ದಾರೆ. ಒಂದೇ ಬದಿಯ ರಸ್ತೆಯಲ್ಲಿ 2 ಕಡೆ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಒನ್ ವೇ ರೀತಿಯಲ್ಲಿಯೇ 2 ವೇ ಇತ್ತು, ಈಗ ಒನ್ ವೇಲೆ ಹೋಗ್ತಾ ಇದ್ದಾರೆ. ಇನ್ನಷ್ಟು ಮಣ್ಣು ಕುಸಿತವಾದರೆ ಸರ್ಕ್ಯೂಟ್ ಹೌಸ್ನ ಈ ಬುನಾದಿ ಏನಿದೆ ಅಡಿಪಾಯಕ್ಕೂ ಕೂಡ ಕಟ್ಟಡಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅಂತೇಳಿ ಹೇಳಿ ಕೇಳಿ ಈ ಭಾಗದಲ್ಲಿ ಮಳೆ ಅವಾಂತರಗಳು ಪ್ರತಿ ವರ್ಷವೂ ಕೂಡ ಸಂಭವಿಸ್ತಾ ಹೋಗ್ತವೆ. ಗುಡ್ಡ ಕುಸಿತ ಇದೆಯಲ್ಲ, ಕಳೆದ ಬಾರಿಯ ಗುಡ್ಡ ಕುಸಿತ ಬಹಳ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಿತ್ತು. ಅನೇಕ ಜನ ಜೀವವನ್ನು ಕಳೆದುಕೊಂಡಿದ್ದರು, ಮನೆ ಮಠಗಳನ್ನು ಕಳೆದುಕೊಂಡಿದ್ದರು, ಅವರ ಜಮೀನುಗಳನ್ನು ಕಳೆದುಕೊಂಡಿದ್ದರು. ಈಗಲೂ ಕೂಡ ಅದೇ ರೀತಿಯ ಆತಂಕ, ಗುಡ್ಡ ಕುಸಿತದ ಭೀತಿ ಅಲ್ಲಿನ ಜನರನ್ನು ಕಾಡ್ತಾ ಇದೆ. ಸದ್ಯಕ್ಕೆ ಇವತ್ತೇ ಆಗಿರುವಂಥ ಘಟನೆ, ತೆರವು ಕಾರ್ಯಾಚರಣೆ ಹೇಗೆಲ್ಲ ಇದೆ ವಸ್ತುಸ್ಥಿತಿಯನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಎಸ್, ಮಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ ಮುಂದುವರೆದಿದೆ. ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಸಮಸ್ಯೆಗಳು ನಿರ್ಮಾಣವಾಗಿದೆ. ಪ್ರಮುಖವಾಗಿ ನಾನು ಮಂಗಳೂರು ಸರ್ಕ್ಯೂಟ್ ಹೌಸ್ ಸಮೀಪದಲ್ಲಿದ್ದೇನೆ. ಇಲ್ಲಿ ರಸ್ತೆಯ ಮೇಲೆಯೇ ಗುಡ್ಡ ಕುಸಿದಿರುವಂಥದ್ದನ್ನು ತಾವು ಗಮನಿಸ್ತಾ ಹೋಗ್ಬೋದು. ಇದು ಮಂಗಳೂರಿನ ಕದ್ರಿ ಸಮೀಪ ಇರುವಂತಹ ಒಂದು ರಸ್ತೆ. ಅಂದರೆ ಇದು ಮಂಗಳೂರು ನಗರದಿಂದ ವಿಮಾನ ನಿಲ್ದಾಣವನ್ನು, ಬಜ್ಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕ ಮಾಡುವಂತಹ ರಸ್ತೆ. ರಾತ್ರೋರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಇಲ್ಲಿ ಗುಡ್ಡ ಕುಸಿತ ಆಗಿದೆ. ಬರೆ ಜರಿದು ಅದರ ಏನಿದೆ ಕಲ್ಲು ಮಣ್ಣುಗಳೆಲ್ಲವೂ ಕೂಡ ರಸ್ತೆಯ ಮೇಲೆ ಬಿದ್ದಿರುವಂಥದ್ದು. ನಿನ್ನೆ ತಡರಾತ್ರಿ ಘಟನೆ ನಡೆದಿರುವಂಥದ್ದು ತಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಹೋಗ್ಬೋದು. ನಿರಂತರವಾಗಿ ಬೆಳಗಿನಿಂದ ತೆರವು ಕಾರ್ಯಾಚರಣೆ ಅನ್ನುವಂಥದ್ದು ನಡೀತಾ ಇದೆ. ಯಾಕಂದರೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕೆಳಗೆ ಬಿದ್ದಿರುವಂಥದ್ದು, ಅದನ್ನು ತೆರವು ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. JCB ಟ್ರ್ಯಾಕ್ಟರ್ ಎಲ್ಲವನ್ನ ಕೂಡ ಡ್ರಿಲ್ ಮಾಡಿ ಕೂಡ ಅದನ್ನು ತೆಗಿತಾ ಇದ್ದಾರೆ. ಆದರೆ ಭಾರಿ ಪ್ರಮಾಣದಲ್ಲಿ ಬಿದ್ದ ಕಾರಣದಿಂದಾಗಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಬಹಳ ಭಾಗದಲ್ಲಿ ಮಂಗಳೂರಿನ ಅನೇಕ ಕಡೆಗಳಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಹಾನಿಯಾಗಿದೆ. ನಿನ್ನೆ ಸಂಜೆಯಿಂದಲೇ ಮಳೆ ಬಿಟ್ಟು ಬಿಡದೆ ಸುರಿದಿದೆ. ಆ ಕಾರಣದಿಂದಾಗಿ ಅನೇಕ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಇದರ ಮೇಲ್ಭಾಗದಲ್ಲೇ ಸರ್ಕ್ಯೂಟ್ ಹೌಸ್ ಕೂಡ ಇದೆ, ತಾವು ಗಮನಿಸ್ತಾ ಹೋಗ್ಬೋದು. ಇನ್ನೂ ಕೂಡ ಇದು ಅಪಾಯಕಾರಿ ಸ್ಥಿತಿಯಲ್ಲೇ ಇದೆ. ಅದರ ಮೇಲ್ಭಾಗದಲ್ಲಿ ತಡೆಗೋಡೆಗಳು ಕೂಡ ಇರುವಂಥದ್ದು. ಹಾಗಾಗಿ ಮತ್ತೆ ಜೋರಾದ ಮಳೆಯಾದರೆ ಮತ್ತೆ ಇಂಥದ್ದೇ ಒಂದು ಅನಾಹುತ ಸಂಭವಿಸುವಂತಹ ಒಂದು ಸಾಧ್ಯತೆ ಇದೆ. ಮುಂದೆ ಏನು ಪರಿಹಾರ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಶಕೀಲ ಅವರಿದ್ದಾರೆ, ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವ ಥರ ಆಯಿತು ಘಟನೆ ಅಂತ? ಇದು ಎಷ್ಟೋ ವರ್ಷದಿಂದ ಇದೊಂದು ಅಪಾಯಕಾರಿ ಪರಿಸ್ಥಿತಿಯಲ್ಲೇ ಇತ್ತು. ಕದ್ರಿ ಸರ್ಕಿಟ್ ಹೌಸಿನಿಂದ ಕದ್ರಿ ಕಂಬಳಕ್ಕೆ ಹೋಗುವ ರಸ್ತೆ. ಆದರೆ ಇದಕ್ಕೆ ಇಷ್ಟರವರೆಗೆ ಮಹಾನಗರ ಪಾಲಿಕೆ ನಮ್ಮ ಶಾಸಕರು ವೇದವ್ಯಾಸ್ಕ ಮಾತ್ರ ಅದಕ್ಕೆ ಬೇಕಾದ ಕುಸಿಯದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಇದು ನಿನ್ನೆ ರಾತ್ರಿ ಬಿದ್ದಿದೆ. ದೇವರದಲ್ಲಿ ಯಾರಿಗೂ ಏನು ಅನಾಹುತ ಆಗಲಿಲ್ಲ. ಇದು ಆ್ಯಕ್ಚುಲಿ ಲೋಕೋಪಯೋಗಿ ಇಲಾಖೆಗೆ ಬರ್ತದೆ, PWD. ಇನ್ನು ಮುಂದಕ್ಕೆ ಅವರು ಏನಾದರೂ ವ್ಯವಸ್ಥೆ ಮಾಡ್ಬೋದು. ಈಗ ಎಲ್ಲ ಮಹಾನಗರ ಪಾಲಿಕೆ ಇದಕ್ಕೆ ಜನರಿಗೆ ತೊಂದರೆ ಆಗದಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾನು ಮಾತಾಡ್ತೇನೆ, ಸೀನಿಯರ್ ಕಾರ್ಪೊರೇಟರ್. ಇದು ತುಂಬ ಸಮಯದಿಂದ ಇದ್ದ ಒಂದು ಸಮಸ್ಯೆ. ಇದು ಲಾಸ್ಟ್ ಟೈಮ್ ಸ್ವಲ್ಪ ಬಿದ್ದಿತ್ತು. ಇದು ಮನೆ ಸದಸ್ಯರಾದ ಕಾವರು ಹೇಳಿದಾಗೆ ಇದು ಜಾಗ ಎಲ್ಲ PWD ಲೋಕಾಯುಕ್ತಕ್ಕೆ ಸಂಬಂಧಪಟ್ಟದ್ದು. ಇದು ಈಗ ಪುನಃ ಇದನ್ನು ಸರಿಯಾಗಿ ಮಾಡದಿದ್ದರೆ, ಸೊ ಇಲ್ಲಿ ಈ ಪೋರ್ಷನ್ ಒಳ್ಳೆ ಗಟ್ಟಿ ಉಂಟು, ಆದರೆ ಅಲ್ಲಿಂದ ಈ ಪೋರ್ಷನ್ ಎಲ್ಲ ಮೆದುವಾಗಿದೆ. ಅದು ಇವತ್ತು ಪ್ರೊಟೆಕ್ಷನ್ ಆಗದಿದ್ದರೆ ಸರ್ಕಿಟ್ ಹೌಸ್, ಈ ಹೊಸ ಸರ್ಕಿಟ್ ಹೌಸ್ಗೆ ಭಾಳಷ್ಟು ಒಂದು ಪ್ರಾಬ್ಲಮ್ ಆಗ್ಬೋದು. ಅದರಿಂದ ಕೂಡಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಈ ಲೋಕಾಯುಕ್ತಕ್ಕೆ ಸೂಕ್ತ ನಿರ್ದೇಶನಾಗಿ ಆದಷ್ಟು ಬೇಗನೆ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕಂತ ಇದು ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್ ಸರ್, ಮೇಲ್ಭಾಗದಲ್ಲೇ ಹೊಸದಾಗಿ ನಿರ್ಮಾಣವಾಗಿರುವಂಥ ಫಲ್ಗುಣಿ ಬ್ಲಾಕ್ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ಕ್ಯೂಟ್ ಹೌಸ್ ಇರುವಂಥದ್ದು. ಹಾಗಾಗಿ ಅದು ಕೂಡ ಬಹಳ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಮುಂದೆ ಧಾರಾಕಾರ ಮಳೆಯಾದರೆ ಮತ್ತೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಶೀಘ್ರ ಇದಕ್ಕೊಂದು ತಡೆಗೋಡೆಯನ್ನು ನಿರ್ಮಿಸಬೇಕು ಅನ್ನುವಂಥದ್ದು ಕೂಡ ಜನಪ್ರತಿನಿಧಿಗಳ ಒಂದು ಆಗ್ರಹವೂ ಕೂಡ ಸದ್ಯ ಆಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.